ಆಫೀಸರ್, DHO ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಆ ಹುದ್ದೆಗಳಿಗೆ ಮೊದಲನೇ ಬಾರಿ ನಾವು ಒಂದು ಸೀನಿಯಾರಿಟಿ ಕಮ್ ಮೆರಿಟ್ ಒಂದು ಆಬ್ಜೆಕ್ಟಿವ್ ಕ್ರೈಟೀರಿಯಾ ಮೇಲೆ ಅವರನ್ನು ಅಲ್ಲಿಗೆ ನೇಮಕ ಮಾಡಬೇಕು, ಅವರಿಗೆ ಪೋಸ್ಟಿಂಗ್ ಕೊಡಬೇಕು ಅಂತ ಈಗಾಗಲೇ ಗವರ್ಮೆಂಟ್ ಆದೇಶವನ್ನು ಜಾರಿ ಮಾಡಿದೆವು. ಮುಂದಿನ ದಿನಗಳಲ್ಲಿ ಇದು ಒಂದು ನನ್ನ ದೃಷ್ಟಿಯಲ್ಲಿ ಇದು ಬಹಳ ಕ್ರಾಂತಿಕಾರಿ ಬದಲಾವಣೆ ತರುವಂತಹ ಒಂದು ಹೆಜ್ಜೆ ಆಗಿದೆ. ಇದೇ ರೀತಿ ನಮ್ಮ ಇಲಾಖೆಗೆ ಒಂದು ಕ್ರೆಡಿಟ್ ಏನಂದ್ರೆ, ನಾವು ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಶಿಸ್ತು ಪಾಲನೆ ಮಾಡಬೇಕು, ಕರೆಕ್ಟ್ ಆದ ಟೈಮಿಗೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನು ಜಾರಿ ತಂದಿದ್ದೆವು. ಅದರಲ್ಲಿ ಸುಮಾರು 30,000ಕ್ಕೆ ಹೆಚ್ಚು ನಮ್ಮ ಪರ್ಮನೆಂಟ್ ಸಿಬ್ಬಂದಿಗೂ ಇಲಾಖೆದು ಅವರು ಈಗಾಗಲೇ ಹಾಜರಾತಿಯಲ್ಲಿ ಅದರಲ್ಲಿ ದಾಖಲು ಮಾಡ್ತಾ ಇದ್ದಾರೆ. ಅದರಲ್ಲಿ 1500 MBBS ಡಾಕ್ಟರ್ಸ್ಗಳು, ಸುಮಾರು 500 ಗ್ರೂಪ್ ಡಿ ಸಿಬ್ಬಂದಿಗಳು ಔಟ್ಸೋರ್ಸ್ ಮುಖಾಂತರ ತಗೊಂಡಿದ್ದೆವು. ಇವತ್ತು 1,000 ಸಿಬ್ಬಂದಿಗಳಿಗೆ ನೇಮಕಾತಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀಡಲು ಇದ್ದಾರೆ ಮತ್ತು ಸುಮಾರು 4,000 ನೇಮಕಾತಿ ಪ್ರಕ್ರಿಯೆ ವಿವಿಧ ಹಂತದಲ್ಲಿ ಈಗ ಜಾರಿಯಲ್ಲಿ ಇದೆ. ಸೊ ನಮ್ಮ ಇಲಾಖೆ ಯಾಕಂದ್ರೆ ಮಾನವ ಸಂಪನ್ಮೂಲ ಪ್ರಧಾನ ಇಲಾಖೆ ಆಗಿರುವುದರಿಂದ ಇಲ್ಲಿ ಮಾನವ ಸಂಪನ್ಮೂಲಿಗೆ ಬಹಳ ಒತ್ತು ಕೊಡಬೇಕಾಗಿರುವುದರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ತಗೊಂಡಿದ್ದೆವು. ಇದರಲ್ಲಿ ವಿಶೇಷವಾಗಿ ಕೆಲವು ವಿನೂತನವಾದ ವಿಧಾನಗಳನ್ನು ಬಳಸಿ, ಉದಾಹರಣೆಗೆ ಇವತ್ತು ಫಾರ್ಮಸಿಸ್ಟಿಗೆ ಅಪ್ರೆಂಟಿಸ್ ಪ್ರೋಗ್ರಾಮ್ ಅನ್ನು ಏನು ಚಾಲೂ ಮಾಡಿದೆವು, ಬಹುಶಃ ರಾಜ್ಯದಲ್ಲಿ ಅಂತೂ ಮೊದಲನೇ ಇದೆ, ಇಡೀ ರಾಷ್ಟ್ರದಲ್ಲೇ ಬಹುಶಃ ನಾವಿದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದು ಯಾವುದೇ ಒಂದು ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾಗಿ ವರ್ಗಾವಣೆ ಆಗಿರತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಇಲಾಖೆಯಲ್ಲಿ ಆಗಿರುವಂಥದ್ದು. 5,700 ಜನ ಹೋದ ವರ್ಷ ಮಾಡಿದೆವು ಸರ್. ಈ ವರ್ಷ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಆಗ್ತದೆ. ಅದರಲ್ಲೂ ಕೂಡ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ಪಾರದರ್ಶಕತೆ ಮತ್ತು ಆಡಳಿತ ವ್ಯವಸ್ಥೆಗೆ ಸುಧಾರಣೆ ತರತಕ್ಕಂಥ ಒಂದು ದೊಡ್ಡ ಕ್ರಮ ನಿಮ್ಮ ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಇದನ್ನು ಮಾಡಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಕೂಡ ಹೆಚ್ಚಾಗ್ತದೆ. ಅದಕ್ಕೋಸ್ಕರನೇ ಯಾರ ಒಂದು ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾದಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ನಾವು ತಗೊಂಡ್ಬಂದಿರುವಂತ